ಅಲ್ಲೋ ಏ ಅಮ್ಮು, ಏನು ಊರಿಗೆ ಹೋಗಿ ಏನು ಮಾಡ್ತಿದ್ದೀನಿ ನೀನು? ಅಲ್ಲ 3 ದಿನ ಇರಬೇಕು ಬರಬೇಕು, ಹೇಳ್ದಂಗೆ ಹೋಗೋದಲ್ದೆ ಅಲ್ಲೇ ಒಂದು ವಾರದ್ದು ಒತ್ತಾಯ್ತಲ್ಲ ಬಂದು ನೀನು ಬರೋಕ್ಕೆ ಏನು ಬಂದ ನಿಂಗೆ ದೊಡ್ಡರಾಗ? ಮಮ್ಮಿ ಬರ್ತೀನಿ ಮಮ್ಮಿ. ಅಜ್ಜಿ ತಾತ ಎಲ್ಲ ಇರು ಅಂತ ಇರಿಸ್ಕೊಂಡವ್ರೆ. ಇನ್ನ ರಜಾ ಐತಲ್ಲ ಮಮ್ಮಿ, ಇದ್ಬಿಟ್ಟು ಬರ್ತೀನಿ ಬಿಡು. ಯಾರು ಅದು ಬಿಡ್ತೀನಿ ನಿನಗೆ ಬಂದ್ರಲ್ಲಿಗೆ ಅಲ್ಲೇ ಅಜ್ಜಿ ತಾತ ಇರು ಅಂದ್ರಂತೆ ಉಳಿದು ಬಿಟ್ಲಂತೆ. ಮುಚ್ಕೊಂಡು ಬಂದ್ರೆ ಸರಿ. ಈಗ ನೋಡು ನನ್ನ ಕೈ ಸೊಸರಿಗೆ ಬೈಸ್ಕತಿ. ಯಾಕೆ ಮಮ್ಮಿ ಹಿಂಗಾಡ್ತಾ ಇದೆಯಾ? ಬರ್ತೀನಿ ಬಿಡು ಮಮ್ಮಿ. ನೀನು ನಿಮ್ಮ ಅಪ್ಪ ಬೋಲ್ ಹೆಚ್ಕೊಬಿಟ್ಟಿದ್ರೆ ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ನಾನು ಒಬ್ಬಳೇ ನಾನು ಸಸ್ಯ ಸೇವೆ ಮಾಡಬೇಕು, ಇಲ್ಲಿ ಬೇರೆ ಯಾರು ಮಾಡಬೇಡಿ ಆಯ್ತಾ? ಅವಳ ಆಸ್ತಿ ಎಲ್ಲ ಬಂದಾಗ ನೀವು ಬಂದು ತಿನ್ನಿರಂತೆ ಇಬ್ರು. ಯಾಕೆ ಮಮ್ಮಿ ಏನೇನೋ ಮಾತಾಡ್ತಾ ಇದೆಯಾ? ನಮಗೆ ಯಾಕೆ ಮಮ್ಮಿ ಬೇರೆಯವ್ರ ಆಸ್ತಿ? ಹೋಗ್ ಮಮ್ಮಿ, ನೀನು ಏನು ಹಿಂಗಾಡ್ತಾ ಇದೆಯಾ? ನಾನು ನೋಡ್ತಾನೆ ಇದ್ದೀನಿ. ಅಲ್ಲ ನಿನ್ನ ಸಸ್ಯ ಆಸ್ತಿ ಬರ್ತದೆ ಅಂತ ಕಾಯ್ಕೊಂಡು ಕೂತಿದ್ದಲ್ಲ ಮಮ್ಮಿ ನೀನು. ಕಣೆ ಹ್ಞೂ ಮತ್ತಿಗೆ ನನ್ನ ಸೊಸೆ ಆಸ್ತಿ ಬಂದೇ ಬರ್ತದೆ. ನೋಡ್ತಾ ಇರು, ಒಂದಲ್ಲ ಒಂದು ದಿವಸ ನನ್ನ ಸೊಸೆ ನಾನು ಎಂತ ಚೆನ್ನಾಗಿ ನೋಡ್ಕೊತಾಳೆ ಅಂತ. ಅವೆಲ್ಲ ಕತೆ ಪುರಾಣ ಬೇಡ. ನೋಡು, ಇಲ್ಲಿ ನಾನು ಒಬ್ಬಳೇ ಎಲ್ಲನೂ ಮಾಡೋಕ್ಕಾಯ್ತಿಲ್ಲ. ನಿಮ್ಮ ಹೊತ್ತಿಗೆ ಏನೇನೋ ಬೇಕಂತೆ, ಅವೆಂಥವು ಮಿಲ್ಕ್ ಶೇಕು, ಜ್ಯೂಸು, ಅದೆಂಥ ಡಯಟು ಅವೆಲ್ಲ ಮಾಡಿಸ್ಬೇಕಂತೆ. ನೀನು ಬಾಯಿ ಮುಚ್ಕೊಂಡು ನಾಳೆಗೆ ಒತ್ತಿಲ್ಲ ಇಲ್ಲಿರ್ಬೇಕು ಹೇಳ್ತಾ ಇದ್ದೀನಿ ನೋಡು. ನೀನು ಹಿಂಗೆ ಆಟ ಆಡ್ಕೊಂಡಿದ್ರೆ ನಾನು ಮಾತ್ರ ಸುಮ್ಮನಿರಕ್ಕಿಲ್ಲ ನೋಡು. ಅಮ್ಮ ಬಂದ್ಬಿಡು ಹೇಳ್ತಿದ್ದೀನಿ. ಹೆಂಗಮ್ಮ ಬರಲಿ, ಹೋಗಮ್ಮ. ನಾನು ಬರಲ್ಲ. ಬಂದರೆ ಹೊಸಿ ನಾನು ಅಯ್ಯೋ ಅನ್ಸ್ತಾಳೆ. ನಾನು ಮಾತ್ರ ಬರಲ್ಲ. ನಾನು ರಜಾ ಮುಗಿದ್ಮೇಲೆ ಬರೋದು. ಅಪ್ಪಾಜಿಗೆ ಹೇಳಿದ್ದೀನಿ ನಾನು. ಹೇಳ್ಬಿಟ್ರೆ ನಿಮ್ಮ ಅಪ್ಪ ಹಿಂಗೆ ಹೇಳ್ಬಿಟ್ರೆ ಏನು ಅಂತ ಏನು ಮನೆ ಕೆಲಸ ಕಲಿಯೋದು ಬೇಡವ ನೀನು? ನಿಂಗೆ ಇನ್ನೊಂದು 2-3 ವರ್ಷ ಬಿಟ್ಟು ಮದುವೆ ಮಾಡಬೇಕು, 1 ವರ್ಷ ಬಿಟ್ಟೆ ಮಾಡಬೇಕು. ಅಂಥದ್ರಲ್ಲಿ ಒಂದು ಕೆಲಸ ಕಲಿಬೇಡ, ಏನೂ ಕಲಿಬೇಡ ನೀನು. ಹಿಂಗೆ ಊರು ಅಲ್ಕೊಂಡು ನಾಯಿ ಅಲ್ದಂಗೆ ಅಲ್ಕೊಂಡು ಇದು ಬಿಡು ಆಯ್ತಾ? ಯಾಕೆ ಮಮ್ಮಿ ಯಾವಾಗಲೂ ಮದುವೆ ಅಂತಾನೆ ಇರ್ತೀಯ? ಹೋಗ್ ಮಮ್ಮಿ, ನಾನು ಇನ್ನೂ ಓದಬೇಕು. ನಂಗೆ ಮದುವೆಗಿದ್ವೆ ಎಲ್ಲ ಬೇಡ. ಮದುವೆ ಪದ್ವೆ ಆಬೇಡ, ಬೀದಿ ಬಸ್ ಇರ್ದಂಗೆ ತಿರ್ಕೊಂಡಿರು ಊರೂರ ನಾಯಿ ಅಲ್ದಂಗೆ ಅಲ್ಕೊಂಡು. ನಂಗೆ ಸಿಟ್ಟು ಹೊತ್ಬೇಡ ಅಮ್ಮ ನೀನು. ನಾಳೆಗೆ ಬರಲಿಲ್ಲ ಅಂದರೆ ನೋಡ್ಕೊಂಡು ನಿನ್ಗೆ ಏನು ಮಾಡ್ತೀನಿ ಅಂತ. ಆ ಊರಿಗೆ ಬಂದು ಯಾಕೆ ಬರ್ತೀನಿ ದುಡ್ಡಿಟ್ಕೊಂಡು ನಿಂದೆ. ಏನಂತೆ ನಿಮ್ಮ ಮಗಳದ್ದು ಕತೆ? ಬರಲ್ವಂತ, ಅಲ್ಲೇ ಇರ್ತಾಳಂತ. ನನ್ಗೆ ಯಾಕೆ ಸೇವೆ ಮಾಡೋರು? ಅಲ್ಲಿ ಕೇಳ್ತಲ್ವ ನಿಮ್ಮ ಹೊತ್ತಿಗೆ ಬಾ ಅಂತ ಹೇಳ್ತಾರದು. ಊರಿಗೆ ಬಾ ನೀನು ನಾಳಿಕೆ. ಯಾಕಮ್ಮ ಒಳ್ಳೆ ಇಷ್ಟು ಕಾಟ ಕೊಡ್ತಾ ಇದ್ದೀರಾ ನೀವೆಲ್ಲರೂ ಸೇರ್ಕೊಂಡು? ನಾನು ಬರಲ್ಲ ಕಣಮ್ಮ. ನಾನು ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಅತ್ತೆ ಫೋನ್ ಕೊಡ್ತೀರಾ? ಒಂಚೂರು ಮಾತಾಡ್ತೀನಿ ಅವಳ ಹತ್ರ. ಯಾಕೆ ಬರಲ್ವಂತೆ? ಓದೋದು ಬರೆಯೋದೇನು ಇರಲ್ವಾ? ಮಾತಾಡ್ತಿ ಊರಿಗೆ ಹೋಗಿ ಸೇರ್ಕೊಂಡ್ಬಿಡ್ತಾಳೆ. ಅವಳೆಲ್ಲ ಹೋಗಿದ್ದಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಒಂದು ನಿಮಿಷ ಫೋನ್ ಕೊಡಿ ಮಮ್ಮಿ. ಫೋನ್ ಕೊಡು ಅದು ಅಂತ ಏನೇನೋ ಹೇಳ್ತಾಳೆ. ಕೊಡ್ಬೇಡ ಮಮ್ಮಿ, ನಾನು ಮಾತಾಡಲ್ಲ ಅವಳ ಹತ್ರ. ನಾನು ಫೋನ್ ಕಟ್ ಮಾಡ್ತಾ ಇದ್ದೀನಿ. ಆಚಾರ ಬಿಡಿಸ್ಬಿಡ್ತೀನಿ ಲೋಪರ್ ಬಿಡೆ. ಎಷ್ಟು ದುರಂಕಾರ ನಿಂಗೆ? ದುರಂಕಾರ ಹೆಚ್ಚಾಗೈತಾ? ನಿಮ್ಮ ಹೊತ್ತಿಗೆ ಫೋನಲ್ಲಿ ಮಾತಾಡ್ಬೇಕು ಅಂತ ಕೇಳಿರೋ ಬೇಡ ಅಂತಿಂತಲೇ ಫೋನ್ ಇಸ್ಕೊಂಡು ಮಾತಾಡಿದ್ರೆ ಸರಿ. ಈಗ ಸೊಸೆಮ್ಮ ಇದು 1 ನಿಮಿಷ ಕೊಟ್ಟೆ ಮಾತಾಡ್ತಾಳೆ ನಿನ್ನ ಹತ್ರ ಇರು. ನಾನು ಮಾತಾಡೋದು ಕಣಮ್ಮ, ಕೊಡ್ಬೇಡ. ಆಯ ಮುಚ್ಕೊಂಡು ಮಾತಾಡಿದ್ರೆ ಸರಿ. ದುರಂಕಾರ ಹೆಚ್ಚಾಗೈತಲ್ವ ನಿನಗೆ? ಒಂದ್ಸರಿ ಊರಿಗೆ ಬಾ, ನಿಂಗೆ ಅಡುಗೆ ಹೆಂಗೆ ಅಡಗಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ. ತಗೋ ಸೊಸೆ ಮುದ್ದು, ಮಾತಾಡು ತಗೋ. ಇವಳಿಗೆ ಮುದ್ದು ಬೇರೆ ಕೇಳು. ಹಲೋ, ಏನಂದೆ? ಏನು ಇಲ್ಲ, ಅದೇನು ಹೇಳಿ. ಏನೋ ಮಾತಾಡಬೇಕು ಅಂತ ಇಸ್ಕೊಂಡ್ರಿ ಫೋನು. ಏನು ಮಾತಾಡಬೇಕು ಅಂದ್ರೆ? ಅಲ್ಲ, ರಜಾ ಕೊಟ್ಟಿದ ತಕ್ಷಣ ಊರಿಗೆ ಹೋಗಿ ಸೇರ್ಕೊಂಡ್ಬಿಡೋದೇನ ಕೆಲಸ? ಇಲ್ಲಿ ಬಂದು ಏನಾದರೂ ಕೆಲಸ ಏನೋ ನೋಡಬೇಕು ಮನೆಯಲ್ಲಿ, ಮನೆ ಹೆಣ್ಮಗಳಾಗಿ. ಏನು ಮಾತಾಡ್ತೀರಾ? ಊರಿಗೆ ಹೋಗ್ಬಿಡ್ತಿಲ್ಲ ನೀನು? ಹಂಗೆಲ್ಲ ಹೋಗ್ಬಾರ್ದು. ಅಷ್ಟು ಗೊತ್ತಾಗಲ್ಲ ನಿನಗೆ? ಬೇಗ ಬಾ, ಸರಿನಾ? ನನಗೆ ಇಲ್ಲಿರೋಕ್ಕೆ ಇಷ್ಟ. ನಾನು ಅದಕ್ಕೆ ಇಲ್ಲಿದ್ದೀನಿ. ನಾನೆಲ್ಲೂ ಬರಲ್ಲ. ನಂಗಿನ್ನೂ ರಜಾ ಮುಗಿದ್ಮೇಲೆ ಬರ್ತೀನಿ. ಏನಂತವಳೆ? ಇರಿ ಮಾತಾಡ್ತಾ ಇದ್ದೀನಿ. ಹಲೋ ಅಮೂಲ್ಯ, ಕೇಳಿಸ್ತಾ ಇದೆಯಾ? ನೋಡು, ನಿಮ್ಮಮ್ಮ ಪಾಪ ಇಲ್ಲಿ ನನ್ನ ಮಗಳು ಯಾವಾಗ ಬರ್ತಾಳೆ ಅಂತ ಇಷ್ಟೊಂದು ಕಾಯ್ತಾ ಇದ್ದಾರೆ. ನೀನು ಬೇಗ ಬರಬೇಕು ಅನ್ನೋ ಜ್ಞಾನ ಇಲ್ವಾ ನಿನಗೆ? ಅಪ್ಪ ಅಮ್ಮನ ಮಾತನ್ನ ಕೇಳೋದು ಕಲ್ತ್ಕೊ ಫಸ್ಟು ನೀನು. ಬೇಗ ಊರಿಗೆ ಬಾ ನಾಳೆ. ನೋಡಿ, ಏನು ನೀವು ಈ ಥರ ಮಾತಾಡ್ತಾ ಇದ್ದೀರಲ್ಲ? ನನ್ನ ಇಷ್ಟ, ನಾನು ಎಲ್ಲಾದ್ರೂ ಹೋಗ್ತೀನಿ. ಅಪ್ಪಾಜಿಗೆ ಹೇಳ್ಬಿಟ್ಟು ಹೋಗಿರೋದು. ನಾನೇನು ಯಾರಿಗೂ ಹೇಳ್ದೆ ಹೋಗಿಲ್ಲ. ಅಪ್ಪಾಜಿನೇ ಕಳ್ಸಿಕೊಟ್ಟಿದ್ದು ಊರಿಗೆ ಹೋಗು ಅಂತ. ಅಂಥದ್ರಲ್ಲಿ ನೀವೇನು ಈ ಥರ ಆಡ್ತಿರಲ್ಲ ನೀವು? ನೋಡಿ, ನೀವು ಮನೇಲಿ ಯಾರ ಮೇಲೆ ಬೇಕಾದರೂ ದ್ವೇಷ ಸಾಧಿಸ್ಕೊಳ್ಳಿ, ಇನ್ನೊಂದು ಮಾಡ್ಕೊಳ್ಳಿ, ಅವ್ರ ಮೇಲೆ ಕಂಟ್ರೋಲ್ ಇಟ್ಕೊಳ್ಳಿ. ನನ್ನ ಮೇಲೆ, ನಮ್ಮ ಅಪ್ಪಾಜಿ ಮೇಲೆ ಏನು ನಿಮ್ಮದು ಪ್ರಯೋಗ ನಡೆಯಲ್ಲ. ಅದನ್ನು ತಿಳ್ಕೊಳ್ಳಿ ಫಸ್ಟು. ನನ್ನ ಅಜ್ಜಿ ತಾತನ ಮನೇಲಿ ಇದ್ದೀನಿ, ಅಲ್ಲೇ ಇದ್ದೀನಿ, ಸರಿನಾ? ನೀವು ನಮ್ಗೆ ಸುಮ್ಮನೆ ಫೋರ್ಸ್ ಮಾಡಬೇಡಿ. ನಾಳೆಗೆ ಏನು ಎಲ್ಲೆಲ್ಲೋ ಹೋಗ್ತಾ ಇದೆ? ನೀನು ಎಲ್ಲಿದ್ದೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು ಬಿಡು. ನೀನು ಆ ಲಕ್ಷ್ಮಿ ಮನೇಲಿ ಇದೆಯಾ ತಾನೇ? ಅಜ್ಜಿ ತಾತನ ಮನೇಲಿ ಅಂತ ಸುಳ್ಳು ಹೇಳ್ತೀಯಾ? ನಾ ಏನು ಅನ್ಕೊಂಡಿದ್ದೆ? ನನ್ನೇನು ಅಷ್ಟು ದೊಡ್ಡ ಬಕ್ರ ಅನ್ಕೊಂಡಿದ್ಯಾ ಹೆಂಗೆ? ನೋಡಿ, ನಾನು ಎಲ್ಲಾದರೂ ಇರ್ತೀನಿ. ನನ್ನ ವಿಷಯ ನಿಮಗೆ ಬೇಡ. ನಿಮ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಳ್ಳಿ. ನಾನು ಫೋನ್ ಕಟ್ ಮಾಡ್ತಾ ಇದ್ದೀನಿ. ಏನಂದೆ ಸೊಸೆ ಮುದ್ದು? ಏನಂದಿದ್ದು ನೀನು?
ಅವಳು ಲಕ್ಷ್ಮಿ ಮನೇಲಿ ಅವಳ ಅವ್ವ ಅಪ್ಪನ ಮನೆಗೆ ಇಲ್ವಾ? ಹೌದು ಅತ್ತೆ, ಅವಳು ಅಲ್ಲ ಅವ್ರ ಅಜ್ಜಿ ತಾತನ ಮನೇಲಿ ಇಲ್ಲ. ನಮ್ಮ ಮಮ್ಮಿ ಫೋನ್ ಮಾಡಿ ಎಲ್ಲ ತಿಳ್ಕೊಂಡೆ. ಊರಿಗೆ ಅವಳು ಬಂದೇ ಇಲ್ವಂತೆ. ಅವಳು ಆ ಲಕ್ಷ್ಮಿ ಮನೆಗೆ ಹೋಗಿದ್ದಾಳೆ. ಅವಳು ದೊಡ್ಡ ಶ್ರೀಮಂತ ಅಲ್ವಾ ಇವಾಗ, ಅದಕ್ಕೆ ಅವಳ ಮನೇಲಿ ಸ್ವಲ್ಪ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡಿರೋಣ ಅಂತ ಹೋಗಿದ್ದಾಳೆ ಅಲ್ಲಿಗೆ, ಬೆಂಗಳೂರಿಗೆ. ಲಕ್ಷ್ಮಿ ದೊಡ್ಡ ಶ್ರೀಮಂತೆನಾ? ಏನು ಹೇಳ್ತಿದ್ಯಾ ಸೊಸೆ ಮುದ್ದು? ನಿಮಗೆ ವಿಷಯನೇ ಗೊತ್ತಿಲ್ವಾ? ನನ್ನ ಜೀವನ ಹಾಳು ಮಾಡಿ ಅವಳು ಚೆನ್ನಾಗಿದ್ದಾಳೆ ಇವಾಗ, ನಿಮ್ಮ ತಂಗಿ. ಏನು ಸೊಸೆ ಮುದ್ದು ಹಿಂಗೆ ಹೇಳ್ತಾ ಇದೆಯಾ? ನಿಮ್ಮ ಜೀವನವ ಲಕ್ಷ್ಮಿ ಹಾಳು ಮಾಡಿಲ್ಲ? ಏನಾಯ್ತು ಅಂಥದ್ದು? ನನಗೆ ಯಾರು ಏನೂ ಹೇಳೇ ಇಲ್ಲ. ಅವ್ನು ಯಾರೋಕ್ಕೆ ಮನೆ ಕೆಲಸದವನಲ್ವ ಮದುವೆ ಆಗಿದ್ದವಳು. ನಿಮ್ಮ ಮನೆ ಕೆಲಸದವನು ಯಾವುದೋ ಹುಡುಗ ಅಂತ ಏನೋ ಮಾತಾಡ್ದಂಗೆ ಇತ್ತು. ನಾನು ಮದುವೆಗೂ ಬಂದಿರಲಿಲ್ಲ. ಆ ಮದುವೆಗೆ ಬಂದಿದ್ದೆ ನಾನು. ಮನೆ ಕೆಲಸದವನಲ್ವಾ? ಯಾರೋ ನಿನ್ನ ಮದುವೆ ಆಗಿದ್ನಲ್ವ, ಅವ್ರ ಮನೆ ಕೆಲಸದವನಲ್ವ ಅವನು? ಅದು ಇಲ್ಲ, ಅವನೇ ದೊಡ್ಡ ಶ್ರೀಮಂತ. ನಾನು ಮದುವೆ ಆದವನು ಮನೆ ಕೆಲಸದವನು. ಅದಕ್ಕೆ ತಾನೇ ಅವನ ಜೊತೆ ಇರೋಕ್ಕಾಗ್ದೆ ನಾನು ನಿಮ್ಮ ಮಗನ ಮದುವೆ ಆಗಿದ್ದು. ಈ ಥರ ನನ್ನ ಜೀವನನ ಪ್ಲಾನ್ ಮಾಡಿಕೊಂಡು ಎಲ್ಲರೂ ಸೇರಿ ಹಾಳು ಮಾಡಿದ್ರು. ನನಗೆ ಎಷ್ಟು ದುಃಖ ಆಗುತ್ತೆ ಅಂತ ನನಗೆ ಮಾತ್ರ ಗೊತ್ತು. ಹೋಗ್ಲಿ ಬಿಡಿ, ಹಳೆ ವಿಷಯ ಎಲ್ಲ ನೆನಪು ಮಾಡಬೇಡಿ ಇವಾಗ ನನಗೆ. ನನ್ನ ಹಿಂದ್ಗಡೆ ಈ ಪಟ್ಟಿ ವಿಷಯ ನಡೆದೈತಾ? ನಂಗೆ ಗೊತ್ತೇ ಆಗಲಿವಲ್ಲ. ಅಲ್ಲ, ಒಂದು ಇಸ್ಕಾನವೇ ಲಕ್ಷ್ಮಿ ನನ್ನ ಹತ್ರ ಹೇಳಲೇ ಇಲ್ಲ ನಾನು ದೊಡ್ಡ ಶ್ರೀಮಂತನ ಮದುವೆ ಆಗಿದ್ದೀನಿ ಅಂತ. ನನ್ನ ಮಗಳು ಹೇಳಲೇ ಇಲ್ಲ ನನಗೆ. ಇವಾಗ ಅಲ್ಲಿಗೆ ಹೋಗೋಳೆ ಅಂತೀಯಾ? ಮತ್ತೆ ಇನ್ನೆಲ್ಲ ಹೋಗ್ತಾಳೆ ನಿಮ್ಮ ಮಗಳು? ದೊಡ್ಡ ನೋಡ್ಕೊಂಡಿದ್ದಾಳೆ, ದೊಡ್ಡ ಶ್ರೀಮಂತ ಮನೆ ಅಂತ. ಅದಕ್ಕೆ ಹೋಗಿ ಅಲ್ಲಿ ಆರಾಮಾಗಿ ಇಟ್ಕೊಂಡು ಬರ್ತಾಳೆ. ನಿಮ್ಗೆ ಅಷ್ಟು ಗೊತ್ತಿಲ್ಲ, ಬಕ್ರ ಮಾಡ್ತಾಳೆ ನಿಮ್ಮನ್ನ. ಸರಿ ಆಯ್ತು, ನಿಮಗೆ ನಿಮ್ಮ ಹತ್ರ ಕತೆ ಪುರಾಣ ಓದ್ಕೊಂಡು ಕೂತ್ಕೊಳ್ಳೋಕೆ ನಂಗೆ ಟೈಮ್ ಇಲ್ಲ. ನಾನು ಮೇಕಪ್ ಮಾಡ್ಕೋಬೇಕು ಸ್ವಲ್ಪ. ಬೇಗ ನನಗೆ ಏನು ಇದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡ್ಕೊಬನ್ನಿ. ಅದಾದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಬೇಕು. ಏನು ಫ್ರೆಂಚ್ ಫ್ರೈಸು ಮತ್ತು ಪಿಜ್ಜಾ ಆರ್ಡರ್ ಮಾಡಿಕೊಡಿ. ನಿಮ್ಮ ಕೈ ಮಾಡೋ ಪಿಜ್ಜಾ ನಂಗೆ ತಿನ್ನೋಕ್ಕಾಗಲ್ಲ. ಪಿಜ್ಜಾನ? ಸರಿ ಕಣವೆ, ಆಯಿತು. ಓಕೆ ಸೊಸೆ ಮುದ್ದು, ಎಲ್ಲ ಮಾಡಿಸ್ತೀನಿ, ನೀನು ತಲೆ ಕೆಡಿಸ್ಕೊಬೇಡ, ಹೋಗು. ಸರಿ, ಎಲ್ಲಿ ನಿಮ್ಮ ಮಗ? ರಾತ್ರಿಯಿಂದ ಕಾಣ್ತಾನೆ ಇಲ್ವಲ್ಲ, ಮನೆಗೂ ಬಂದಿಲ್ಲ. ನಾವ ಹಿಂಗಂತಿದ್ಯೆ? ಅಭಿ ಮನೆಗೆ ಬಂದಿಲ್ವಾ? ನಾನು ಒಳಗೆ ಮನ್ಗೋನು ಇನ್ನ ಅನ್ಕೊಂಡಿದ್ದೆ. ಇಲ್ಲ, ಅವನಲ್ಲಿ ಬಂದಿದ್ದಾನೆ, ಇನ್ನೂ ಬಂದಿಲ್ಲ. ಸರಿ ಆಯ್ತು, ನಂಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡ್ಕೊಬನ್ನಿ. ನಂಗೆ ಹೊಟ್ಟೆ ಹಸಿವಾಗ್ತಿದೆ. ಇನ್ನೇನು ಬೇಡವನ ಅವಳಿಗೆ ಕೇಳಿದೆಲ್ಲ ಮಾಡಿ ಕೊಟ್ಟು ನಂಗೆ ಸಾಕಾಗೋಯ್ತೆ. ತಿಂಗಳಿಗೆ 3-4 ಸಾವಿರದಲ್ಲಿ ಮನೆ ಖರ್ಚು ರೇಷನ್ ಎಲ್ಲ ಮುಗಿಸ್ತಿದೆ. ಈಗ 10,000 ಆದರೂ ಆಯ್ತಾ ಇಲ್ಲ. ಯವ್ವ, ಏನಿದು ಯಾಕೋ ನನಗೆ ಸರಿ ಗೊತ್ತಾಯಿಲ್ಲ ಅನಿಸ್ತದೆ. ಯವ್ವ, ಲಕ್ಷ್ಮಿ ದೊಡ್ಡ ಶ್ರೀಮಂತನ ಮದುವೆ ಆಗೋಳೆ. ಒಂದು ಇಸ್ಕಾನ ನನಗೆ ಹೇಳಿವಲ್ಲ, ಎಂಥವಳು ಇರಬೇಕು ಲಕ್ಷ್ಮಿ. ಅವ್ವ ಅಪ್ಪನೂ ಒಂದು ಇಸ್ಕು ಹೇಳಿವಲ್ಲ. ಅವ್ವ, ಒಂದು ಸಲ ಲಕ್ಷ್ಮಿ ಮನೆಗೆ ಹೋಗ್ಬೇಕು. ಎಂಥ ದೊಡ್ಡ ಶ್ರೀಮಂತನ ಮದುವೆ ಆಗೋನೆ ಅಂತ ನೋಡಬೇಕು. ಒಮ್ಮಗೆ ಫೋನ್ ಮಾಡಿ ವಿಷಯ ತಿಳ್ಕೊತೀನಿ. ಸರಿ, ನನ್ನ ಮಗ ಎಲ್ಲೋದೆ ಅಭಿ? ಅಲ್ಲೇ ಕಾಲೇಜೆಲ್ಲ ಮುಗೀತು, ಏನೋ ಕೆಲಸ ಹುಡುಕ್ತೀನಿ ಅಂತ ಅಂದೋನು. ಮನೆಗೆ ಬಂದಿಲ್ವಲ್ಲ, ಎಲ್ಲಿ ಹಾಳಾಗೋಗಿ ನಾನು? ಅಯ್ಯೋ, ನಮ್ಗೆ ಒಂದೊಂದು ಅಲ್ಲ ಕಣವೆ. ಮುಗಿನ ಸರಿ ಫೋನ್ ಮಾಡಬೇಕು. ಅಯ್ಯೋ, ಬೈದ್ಬಿಟ್ಟೆ. ಏನು ಅನ್ಕೊಂಡ್ಲೋ ಯೋನ. ಇವಾಗ ದೊಡ್ಡ ಶ್ರೀಮಂತ ನಾನು ಮದುವೆ ಆಗೋಣ ಮೇಲೆ ನಾನು ಒಂದ್ಸರಿ ಹೋಗ್ಬೇಕಲ್ಲ ಅವ್ರ ಮನೆಗೆ. ಹೆಂಗನ ಪಿಲ್ಲರ್ ಮಾಡ್ಕೊಂಡು ಹೋಗೋಣ. ಬರ್ತೀವಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕತೆ ಮುಂದುವರಿಯುವುದು. ಆಯ್ತಾ, ಬೇಗ ಮಾಡ್ಕೊ ಬನ್ನಿ. ಎಷ್ಟೊತ್ತು ಬೇಕು ನಿಮಗೆ? ನಂಗೆ ಹೊಟ್ಟೆ ಹಸಿವಾಗ್ತಿದೆ. ತಂದೆ ಸೊಸೆ ಮುದ್ದು 2 ನಿಮಿಷ ಬಂದ್ಬಿಟ್ಟೆ. ಪ್ರಪಂಚದಾಗಿರೋ ಅಡುಗೆ ಪಡುಗೆ ಎಲ್ಲ ಇವಳಿಗೆ ಹೋಗ್ತಾಳಲ್ಲವೇ, ಎಲ್ಲಿ ಅಂತ ಹೆಂಗೆ ಅಂತ ಮಾಡಲಿ ನಾನು. ನಂಗೆ ಫೋನ್ನಾಗ ಓದಕ್ಕೆ ಬರೋಕ್ಕಿಲ್ಲ, ನೋಡೋಕ್ಕೆ ಬರೋಕ್ಕಿಲ್ಲ. ಸಾಕು ಹೋಗಿದ್ದು ನಂಗೆ ಅಡುಗೆ ಮಾಡಿ